ಏನಪ್ಪ ಮಾಡೋದು ಬೆಳಗ್ಗೆ ತಿಂಡಿ ತಕ್ಷಣ ಇನ್ಸ್ಟಂಟಾಗಿ ಆಗಬೇಕು ಅಂತಂದಾಗ ಈ ರೆಸಿಪಿ ಖಂಡಿತ ಟ್ರೈ ಮಾಡಿ ಸ್ನೇಹಿತರೆ. ಇದೇನು ಫರ್ಮೆಂಟೇಷನ್ ಮಾಡೋದೇ ಬೇಕಾಗಿಲ್ಲ, ನಾವು ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಬರುತ್ತೆ. ಈ ದೋಸೆ ರೆಸಿಪಿ ತುಂಬಾ ಈಸಿ. ನಾವು ಇದನ್ನು ಕೇವಲ ಒಂದು ಮೂರೇ ಇಂಗ್ರೀಡಿಯೆಂಟ್ಸಿಂದ ಮಾಡ್ಬೋದು. ಸರಿ, ನೋಡೋಣ ಇವಾಗ ಯಾವ ಥರ ಅಂತ. ಈಗ ಒಂದು ಲೋಟ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ತೊಗೊಂಡು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಅದೇ ಲೋಟದಲ್ಲಿ ಸೇಮ್ ಒಂದು 3/4 ಲೋಟ ಮೀಡಿಯಮ್ ಅವಲಕ್ಕಿ ಹಾಕ್ಕೋಬೋದು, ಮತ್ತು ಪೇಪರ್ ಅವಲಕ್ಕಿನಾರು ಹಾಕ್ಕೋಬೋದು. ದಪ್ಪ ಅವಲಕ್ಕಿ ಬೇಡ, ಹಾಕ್ಕೋಬಾರ್ದು. ಈಗ ನೆಕ್ಸ್ಟ್ ಮೊಸರು ಹಾಕ್ಕೊತಾ ಇದ್ದೀನಿ. 1 ಲೋಟ ಅಂದರೆ 1/4 ಲೀಟ್ರಷ್ಟು ಮೊಸರು ಸೇರಿಸಿದ್ದೀನಿ. ಮೊಸರು ಸೇರಿಸ್ಬಿಟ್ಟು ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ಬಿಡ್ತೀನಿ. ಈಗಲೇ ಹಾಕ್ಬಿಟ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಚೆನ್ನಾಗಿಲ್ಲ. ಈಗ ನೆಕ್ಸ್ಟ್ ನಾನು ಇದನ್ನು ಸ್ವಲ್ಪ ರುಬ್ಬೇಕಾದ್ರೆ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಒಂದು ಲೋಟದಷ್ಟು ನೀರು ಹಾಕ್ಕೊಂಡು ರುಬ್ಕೊಂಡು ಬರ್ತೀನಿ. ಇಲ್ಲ ಅಂತಂದರೆ ಅದೇ ಸಾಕಾಗತ್ತೆ. ನಾನೀಗ ಮಿಕ್ಸಿಗೆ ಹಾಕ್ಕೊಂಡು ಮಾಡ್ಕೊಂಡು ಬಂದುಬಿಡ್ತೀನಿ. ಈಗ ದೋಸೆ ಹಿಟ್ಟನ್ನು ರೆಡಿ ಮಾಡ್ಕೊಂಬಿಡೋಣ. ಮಿಕ್ಸಿ ಮಾಡ್ಕೊಂಡು ಬಂದ ನಂತರ ಒಂದು ಲೋಟ ನೀರು ಹಾಕಿದ್ದೆ, ಸ್ವಲ್ಪ ಗಟ್ಟಿ ಅನ್ನಿಸ್ತು ನೋಡಿ. ಈಗ ಈ ಥರ ಅದಕ್ಕೆ ಬಂದಿದೆ. ಅದಕ್ಕೆ ಬಂದು ರುಬ್ಕೊಂಡಾದ್ಮೇಲೆ ನಾವು ಇದನ್ನು ಒಂದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಟ್ರಾನ್ಸ್ಫರ್ ಮಾಡಿಕೊಂಡು ಎಲ್ಲ ಈಗ ದೋಸೆ ಬ್ಯಾಟ್ರು ರೆಡಿ ಆಯಿತು. ಇದು ಈಗೆಲ್ಲ ನಾವು ಮಿಕ್ಸಿ ಜಾರಲ್ಲಿರೋದನ್ನೆಲ್ಲ ಹಾಕಿ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿ ಜಾರಲ್ಲಿರೋದನ್ನು ಸಹ ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ಗಡಗಡ ಅಂತ ಅಲ್ಲಾಡಿಸ್ಬಿಟ್ಟು ಅದನ್ನು ಆ ನೀರು ಸಹ ಇದಕ್ಕೆ ಹಾಕ್ಬಿಟ್ಟು ಕಲಸೋಣ. ಉಪ್ಪೆಲ್ಲ ಹಾಕಿದ್ದೀನಿ ಆಗಲೇ, ಮತ್ತೆ ಉಪ್ಪು ಹಾಕೋದು ಬೇಡ. ಚೆನ್ನಾಗಿದು ಕೈಯಲ್ಲೇ ನಾವು ಚೆನ್ನಾಗಿ ಕಲಿಸ್ಬೇಕು, ಆವಾಗ ಫರ್ಮೆಂಟೇಷನ್ ಚೆನ್ನಾಗಾಗುತ್ತೆ, ಹುಳಿ ಬರುತ್ತೆ ನೋಡಿ. ಈ ಥರ ಕಲಿಸ್ಕೊಂಡು ಬಂದುಬಿಡ್ತೀನಿ. ಆ ನಂತರ ನಾವು ಒಂದು 10 ನಿಮಿಷ ಮುಚ್ಚಿಟ್ರೂ ಸಾಕು. ಇದು ಅರ್ಧ ಗಂಟೆ ಬೇಕಾಗೇ ಇಲ್ಲ. ನಾವು ಚಟ್ನಿ ಗಿಟ್ನಿ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಈ ದೋಸೆ ಬ್ಯಾಟ್ರು ಚೆನ್ನಾಗಿ ಉದುಗಿ ಬಂದಿರುತ್ತೆ ನೋಡಿ. ಅವಲಕ್ಕಿ ಹಾಕಿರ್ತೀವಲ್ಲ ಅದರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ಮುಚ್ಚಿಟ್ಬಿಡ್ತೀನಿ ಒಂದು 10 ನಿಮಿಷ ಆದಮೇಲೆ ನೋಡಿ ಈ ಥರ ಚೆನ್ನಾಗಿ ಬಂದಿದೆ ಥಿಕ್ನೆಸ್ ಆಗಿ. ಈಗ ನಾವು ದೋಸೆಗೆ ಹಾಕ್ಕೊಳ್ಳೋಣ. ಈಗ ಹಂಚಿಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಒಂದು ಒಣ ಬಟ್ಟೆಯಲ್ಲಿ ಒರೆಸ್ಕೊಂಬಿಡೋಣ. ಯಾಕೆಂದರೆ ಅಂಚು ಸ್ವಲ್ಪ ಏನಾದ್ರು ಇದು ಮಾಡಿದರೆ ದೋಸೆ ಬೇಗ ಎದ್ದೇಳಲ್ಲ ಅಂತ ಈ ಥರ ಮಾಡ್ಕೋಬೋದು. ಸೆಟ್ ದೋಸೆಗೆ ಆಗಲಿ ಮಸಾಲೆ ದೋಸೆಗೆ ಆಗಲಿ ಮಾಡ್ಕೋಬೋದು. ಈ ಥರ ನೋಡಿ ಸುಮ್ಮನೆ ಲೈಟಾಗಿ ಅಷ್ಟೇ, ಜಾಸ್ತಿ ಫುಲ್ ಅಗಲ ಮಾಡಬಾರ್ದು. ಸುಮ್ಮನೆ ಲೈಟಾಗಿ ಸುಮ್ಮನೆ ಇದು ಮಾಡಬೇಕು. ದೋಸೆನ ತುಂಬ ಚಿಕ್ಕದಾಗೇ ಇರಬೇಕು. ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕಿದ ನಂತರ ನೋಡಿ ಬಬಲ್ಸ್ ಬರ್ತಾಯಿದೆ ಎಲ್ಲ, ತೂತು ದೋಸೆ ಅಂತಾರಲ್ಲ ಆ ಥರ ಚೆನ್ನಾಗಿ ಬರುತ್ತೆ. ಸೆಟ್ ದೋಸೆ ಅಂದರೆ ಅದೇ ಅಲ್ವಾ, ಮಧ್ಯೆ ತೂತು ಬರ್ತಾ ಇರ್ತದೆ, ಅದು ಸಾಫ್ಟಾಗಿರುತ್ತೆ. ಅವಾಗ ಒಂದು 2 ನಿಮಿಷ ಮುಚ್ಚಾದ್ಮೇಲೆ ನೋಡಿ ತೆಗಿತೀನಿ. ಎಷ್ಟು ಸಾಫ್ಟಾಗಿ ಉಬ್ಬಿ ಬಂದಿದೆ ದೋಸೆ, ಮತ್ತು ಅಷ್ಟೇ ಸಾಫ್ಟಾಗಿರುತ್ತೆ. ಸಂಜೆವರೆಗೂ ಬೇಕಾದ್ರೆ ಇಟ್ಟು ತುಂಬ ಸಾಫ್ಟಾಗಿರುತ್ತೆ ಮಾತ್ರ ದೋಸೆ. ಇದು ಸೆಟ್ ದೋಸೆ ಇನ್ಸ್ಟಂಟಾಗಿ ಮಾಡ್ಕೋಬೋದು. ಎಲ್ಲ ಕೆಲಸಕ್ಕೆ ಹೋಗೋವಂಥ ಗೃಹಿಣಿಯರಿಗೆ, ಆಮೇಲೆ ಮನೇಲಿ ಏನಾದ್ರು ತಕ್ಷಣ ಮಾಡ್ಕೋಬೇಕು, ಏನೂ ಐಡಿಯಾ ಇಲ್ಲ ಅಂತಂದಾಗ ಇದು ತಕ್ಷಣ ಮಾಡ್ಕೋಬೋದು. ಪ್ರಿಪೇರ್ ಆಗಿಲ್ಲ ನಾವು ಯಾವುದು ಮಾಡೋದಕ್ಕೆ ಅಂತಂದಾಗ ಈ ರೆಸಿಪಿ ಟ್ರೈ ಮಾಡ್ಬೋದು. ನೋಡಿ ಎಷ್ಟು ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿದೆ. ಅದೇ ಥರ ನಾನು ಇನ್ನೊಂದು ದೋಸೆನ ಹಾಕಿ ತೋರಿಸ್ತೀನಿ ನೋಡಿ. ಸುಮ್ಮನೆ ಜಾಸ್ತಿ ಹರಡಬಾರ್ದು, ಸುಮ್ಮನೆ ಹಿಂಗೆ ಲೈಟಾಗಿ ಒಂದೆರಡು ಸುಮ್ಮನೆ ಇದು ಮಾಡಬೇಕು. ಎಣ್ಣೆ ಹಾಕಿ ಮತ್ತೆ ಇದನ್ನು ಮುಚ್ತೀನಿ ನೋಡಿ. ಬೆಂದಿರುತ್ತೆ, ಒಂದು 2 ನಿಮಿಷ ಮೇಲೆಲ್ಲ ಬೆಂದಿರುತ್ತೆ ಚೆನ್ನಾಗಿ. ಇದು ಅಷ್ಟೇ ಸಾಫ್ಟಾಗಿ ಬಂದಿದೆ. ಇದನ್ನು ತಿರುಗಿಸಾಕ್ಬಿಟ್ಟು ಬೇಯಿಸ್ಕೊಳ್ಳೋಣ. ಈ ಖಂಡಿತ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ದೋಸೆನ ಚಟ್ನಿ ಅಥವಾ ಸಾಗು ಜೊತೆ ಚೆನ್ನಾಗಿರುತ್ತೆ. ನಾನು ಇಲ್ಲಿ ಚಟ್ನಿ ಜೊತೆ ಸರ್ವ್ ಮಾಡ್ತೀನಿ ನೋಡಿ. ಎಷ್ಟು ಸಾಫ್ಟಾಗಿ ಬಂದಿದೆ ದೋಸೆ. ಚಟ್ನಿ ಜೊತೆ ಸರ್ವ್ ಮಾಡಿ ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ ಇದು ದೋಸೆ. ಸ್ಪಾಂಜಿಯಾಗಿ ಬಂದಿದೆ ಮಾತ್ರ. ಖಂಡಿತ ಟ್ರೈ ಮಾಡಿ. ಓಕೆ, ಟೇಕ್ ಕೇರ್, ಬಾಯ್.